ಕಾಮನ್ ಆಗಿ ಎಲ್ಲರಲ್ಲಿ ಇರೋಂಥ ಸಿಂಪ್ಟಮ್. ಬಟ್ ಅದು ಎಷ್ಟು ಕ್ರೂಷಿಯಲ್ ಅಂಡ್ ಯಾಕೆ ಆಗತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ ಆಯ್ತಾ. ಇಲ್ಲಿ ಕೆಲವೊಂದಿಷ್ಟು ಸಂಸ್ಕೃತ ಹೆಸರು ಬರ್ತಿದ್ದೀನಿ, ಅದು ಬಿಡಿ. ಈಗ ನೀವೇ ಹೇಳಿ, ಎಷ್ಟು ಜನಕ್ಕೆ ನಾನು ಹೆಲ್ದಿ ತಿಂತಿದ್ದೀನಿ ಮೇಡಮ್, ಯಾಕೋ ಆದ್ರೆ ಆ ತರ ಹೆಲ್ತ್ ನಂಗೆ ಸಿಗ್ತಿಲ್ಲ ಅಂತ ಎಷ್ಟು ಜನಕ್ಕೆ ಅನಿಸ್ತಿದೆ ನಿಮ್ಮಲ್ಲಿ? ಅಂದ್ರೆ ನಾನೇನೋ ಈಗ ಬೇಡ್ದಿರ ತಿಂದು ರೋಗ ಬರೋದ್ ಬೇರೆ. ನಾವೆಲ್ಲ ತುಂಬಾ ಕಾನ್ಶಿಯಸ್ ಆಗಿ ತಿಂತೀವಿ, ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀವಿ. ಆದ್ರೂ ಯಾಕೋ ನಾನ್ ತಿನ್ನೋದು ನನ್ನ ಜೀವನ ಶೈಲಿಗೆ ತಕ್ಕಂಗೆ ನನ್ನ ಆರೋಗ್ಯ ಇಲ್ಲ ಅಂತ ಎಷ್ಟು ಜನರಿಗೆ ಅನಿಸ್ತಿದೆ? ಆಲ್ಮೋಸ್ಟ್ ಎಲ್ಲರಿಗೂ ಅನಿಸ್ತಾ ಇರುತ್ತೆ ಅಲ್ವಾ? ಓಕೆ. ಆಮೇಲೆ ಯಾಕೋ ಒಂಥರ ಸುಸ್ತು ಅಂತ ಎಷ್ಟು ಜನರಿಗೆ ಅನಿಸ್ತಿದೆ? ಅಂದ್ರೆ ಈಗ ಕೆಲಸ ಮಾಡಿ ಸುಸ್ತಾಗದ್ ಬೇರೆ, ಕೆಲಸ ಮಾಡ್ತಿದ್ರು ಯಾಕೋ ಒಂಥರ ಸುಸ್ತು ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಹೆಚ್ಚಿನವ್ರಿಗೆ ಅನ್ಸುತ್ತೆ ಇದು ಅಲ್ವಾ? ಆಮೇಲೆ ಗೌರವ, ನಮ್ ದೇಹನೇ ನಮ್ಗೆ ಹೆವಿ ಅಂತ ಅನ್ಸೋದು. ಈಗ ನೀವು ಒಬೇಸಿಟಿಯಿಂದ ಹೆವಿ ಆಗೋದು ಬೇರೆ, ನೀವ್ ಹೇಗಿದ್ದೀರ ಹಾಗೇನೆ ನಿಮ್ ದೇಹನೇ ನಿಮಗ್ ಭಾರ ಅಂತ ಅನ್ಸೋದು. ಅನುಭವಕ್ ಬಂದಿದ್ಯಾ? ಯಾವಾಗ್ಲಾದ್ರೂ ಒಂದ್ಸತಿ ಆದ್ರೂ ಅನುಭವಕ್ ಬಂದಿದ್ಯಾ? ಯಾಕೆ ಈ ತರ ಭಾರ ಅನ್ನಿಸ್ತಿದೆ, ನನ್ ದೇಹನೇ ನನಗ್ ಭಾರ ಅನ್ನಿಸ್ತಿದೆ ಅಂತ. ಆಮೇಲೆ ಕೆಲವೊಂದ್ಸತಿ ಕೇಳಿರ್ಬೋದು, ಎಲ್ಲೋ ಏನೋ ಒಂದ್ ಹಿಡ್ಕೊಂಡಂಗ ಆಗತ್ತೆ. ಇವತ್ತಷ್ಟೇ ರೌಂಡ್ಸ್ ಅಲ್ಲಿ ಇವ್ರು ಹೇಳ್ತಾ ಇದ್ರು, ಇಲ್ಲಿ ಹಿಡ್ದಂಗ. ಎಲ್ರಿಗೂ ಅನುಭವಕ್ ಬಂದಿದೆ ಅಲ್ವಾ? ಒಂದೊಂದ್ಸತಿ ಸೊಂಟದ ಹತ್ರ, ಹೊಟ್ಟೆ ಹತ್ರ, ಬೆನ್ ಹತ್ರ, ಭುಜದ ಹತ್ರ, ಕಾಲಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೀವ್ ಅಂತಿರಲ್ಲ, ಏನೋ ಹಿಡ್ಕೊಂಡ್ ಬಿಟ್ಟಿದೆ, ಹಿಡ್ದಂಗ ಆಗ್ಬಿಟ್ಟಿದೆ ಅಂತ. ಆಯ್ತಾ? ಸೊ ಆ ಫೀಲ್ ಆಗಿದೆ ತಾನೆ ನಿಮ್ಮೆಲ್ಲರಿಗೆ ಒಂದಲ್ಲ ಒಂದ್ ರೀತಿಲಿ ಆಗಿದೆ ಆ ಫೀಲ್. ಆಮೇಲೆ ಬರೋದು ಆಲಸ್ಯದ ಒಂದು ಫೀಲಿಂಗ್. ಅಂದ್ರೆ ನಿಮ್ಗೆ ಮನ್ಸಿರತ್ತೆ, ಕೆಲ್ಸ ಮಾಡ್ಬೇಕಂತ ಮನ್ಸಿರತ್ತೆ, ಆದ್ರೆ ಆಮೇಲೆ ಮಾಡೋಣ ಬಿಡು, ನಾಳೆ ನೋಡೋಣ, ಇವತ್ತು ಬೇಡ ಅಂತ ಅನ್ಸಿದೆ ತಾನೆ ಎಲ್ರಿಗೂ ಒಂದಲ್ಲ ಒಂದ್ಸತಿ. ಆಮೇಲೆ ಈಗ ಎಷ್ಟೊಂದು ಹೆಲ್ದಿ ತರದ್ದು ಒಳ್ಳೊಳ್ಳೆದೇ ಮಾಡ್ಕೊಂಡಿರ್ತೀರ, ಆದ್ರೆ ತಟ್ಟೆ ಮುಂದೆ ಕೂತಾಗ ಅದ ತಿನ್ಬೇಕು ಅನ್ನೋ ಆಸೆ ಇರಲ್ಲ. ಈಗ ಅನ್ಹೆಲ್ದಿ ಫುಡ್ ತಿನ್ನೋವಾಗಿರೋ ಆಸೆ ಬೇರೆ, ಎಲ್ಲದು ಇದ್ದಾಗ ಟೈಮ್ ಆಯ್ತಲ್ಲ ಅಂತ ತಿನ್ನೋದು, ಅಥವಾ ಈಗ ಮಾಡ್ಬಿಟ್ಟಿದೀವಲ್ಲ ವೇಸ್ಟ್ ಆಗತ್ತಲ್ಲ ಅಂತ ತಿನ್ನೋದು. ಅದ್ರ ಹೊರತಾಗಿ ನನ್ಗಿದ್ ಬೇಕು, ವಾವ್ ಇದೆಲ್ಲ ಇವತ್ ನಾನು ತಿಂತೀನಿ ಡೆಲಿಷಿಯಸ್ ಅಂತ ಅಂದ್ಕೊಂಡು ತಿನ್ನೋದು ಕಮ್ಮಿ ಇರತ್ತೆ. ಈ ಹೆಚ್ಚಿನ ದಿನಗಳಲ್ಲಿ ಹೆಂಗಿರತ್ತೆ ಅಂತಂದ್ರೆ, ಟೈಮ್ ಆಯ್ತು, ಆಫೀಸಿಗೆ ಲೇಟ್ ಆಗತ್ತೆ, ತಿನ್ಕೊಂಡು ಹೋಗು. ಲಂಚ್ ಬ್ರೇಕ್ ಮುಗ್ದೋಗತ್ತೆ, ತಿಂದ್ಬಿಡು. ಲೇಟ್ ಆಯ್ತು, ರಾತ್ರಿ ಡಿನ್ನರ್ ಲೇಟ್ ಆಗ್ಬಾರ್ದು, ತಿಂದ್ಬಿಡು. ಹಿಂಗ್ ತಿನ್ನೋದೇ ಜಾಸ್ತಿ ಇರತ್ತಲ್ವಾ? ಹಾಗೆ. ಆಮೇಲೆ ಇನ್ನೊಂದು, ಫಾರ್ ನೋ ರೀಸನ್ ಕೆಲವೊಮ್ಮೆ ಬಾಯಲ್ಲಿ ಜಾಸ್ತಿ ಲಾಲಾಸ್ರಾವ ಯಾರಿಗಾದ್ರೂ ಅನುಭವಕ್ಕೆ ಬಂದಿದ್ಯಾ? ಅಂದ್ರೆ ಒಂಥರ ಸಲೈವ ಎಕ್ಸ್ಟ್ರಾ ಬಂದಂಗ ಅನ್ಸತ್ತೆ, ಏನೋ ಒಂಥರ ಫೀಲ್. ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ, ಬಟ್ ಬಾಯಲ್ಲಿ ಜಾಸ್ತಿ ಸಲೈವ ಬಂದಂತೆ ಆಗಿರೋ ಅಂಥದ್ದು ಫೀಲ್ ಬಂದಿದೆ. ಆಮೇಲೆ ಒಂದೊಂದಿನ ಮೋಷನ್ ಕ್ಲಿಯರ್ ಆಗದೆ ಇರೋದು, ಒಂದೊಂದಿನ ಆಗತ್ತೆ, ಒಂದೊಂದಿನ ಆಗಲ್ಲ, ಅಥವಾ ಹೆಚ್ಚಿನ ದಿನಗಳಲ್ಲಿ ಯಾಕೋ ಕ್ಲಿಯರ್ ಆಗಿಲ್ಲ ಅಂತ ಅನ್ಸುವಂಥದ್ದು. ಆಮೇಲೆ ಒಳ್ಳೊಳ್ಳೆ ಫುಡ್ ಮಾಡಿ ತಿಂದ್ರು ಬಾಯಿ ರುಚಿ ಇಲ್ಲ. ಇನ್ನೊಂದು, ಕೆಲಸ ಮಾಡ್ಬೇಕಂತ ಮಾನಸಿಕವಾದ ಆಸಕ್ತಿ ಇದೆ, ಆದ್ರೆ ಈಗ ಆಲಸ್ಯದಲ್ಲಿ ಏನಾಗತ್ತೆ, ಮನ್ಸೇ ಬೇಡ ಅನ್ನತ್ತೆ. ಈ ಕೆಲಸ ನಾನಿದ್ ಮಾಡ್ಬೋದು, ಆದ್ರೆ ನನ್ ಮನ್ಸು ಇವತ್ ಬೇಡ, ನಾಳೆ ಮಾಡು, ಈಗ ಬೇಡ, ಆಮೇಲೆ ಮಾಡು ಅನ್ನತ್ತೆ. ಇನ್ನೊಂದು ತರದ ಫೀಲಿಂಗ್ ಏನಂತಂದ್ರೆ, ಮನ್ಸು ಮಾಡು ಅಂತಿರತ್ತೆ ಕೆಲ್ಸನ, ಆದ್ರೆ ದೇಹ ಯಾಕೋ ಸುಸ್ತು, ಯಾಕೋ ಬೇಡ, ಇವತ್ ಆಗಲ್ಲ ನನ್ನ ಹತ್ರ ಅಂತ ಹೇಳುತ್ತೆ ಅಲ್ವಾ? ಇದೆಲ್ಲ ಲಕ್ಷಣಗಳನ್ನು ಆಲ್ಮೋಸ್ಟ್ ನೀವು ಒಂದಲ್ಲ ಒಂದ್ ಸಮಯದಲ್ಲಿ ನೋಡಿರ್ತೀರ. ಬೇಸಿಕಲಿ ಆಯುರ್ವೇದದಲ್ಲಿ ಇದೊಂದು ಸುಂದರವಾದ ಶ್ಲೋಕದಲ್ಲಿ ಈಗ ನಾ ಹೇಳಿರೋ ಇದೆಲ್ಲ ಲಕ್ಷಣಗಳು ಇಲ್ಲಿ ಬರ್ತಿರೋ ಅಂಥದ್ದೇ. ಇದು ಯಾವ್ದ್ರ ಲಕ್ಷಣ ಗೊತ್ತಾ? ಶ್ರೋತೋರೋಧ, ಬಲಭ್ರಂಶ, ಗೌರವ, ಅನಿಲ ಮೂಢತ, ಆಲಸ್ಯ, ಅಪಕ್ತಿ ನಿಷ್ಠಿವ, ಮಲಸಂಗ, ಅರುಚಿಕ್ಲಮಃ. ಇದು ಆಮದೋಷದ ಲಕ್ಷಣ. ಆಮದೋಷ ಅಂತಾರೆ, ಆಮ ವಿಷ ಅಂತಾರೆ. ಇದಕ್ಕೆ ಸಂಸ್ಕೃತದ ನಮ್ಮ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯ ಉಲ್ಲೇಖವಾಗಿದೆ ಆಮ ಅನ್ನುವಂಥ ವಿಷಯದ ಬಗ್ಗೆ. ಈಗ ಅಂದ್ರೆ ಒಂಥರ ಕೊನೆ ತನಕ ಇರೋವಂಥದ್ದು ಅಂತ, ಆಯ್ತಾ? ಅಂದ್ರೆ ಇಲ್ಲಿ ಮಲ ಅಥವಾ ಏನು ಮಲ ಉತ್ಪತ್ತಿ ನಮ್ಮ ದೇಹದಲ್ಲಿ ಆಗತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ನಾವು ಹೇಳ್ಬಹುದು. ಬಟ್ ಎಕ್ಸಾಕ್ಟ್ಲಿ ಆಮ ಅಂದ್ರೆ ಏನು ಗೊತ್ತಾ? ಈಗ ನೀವು ತಿಂದಂತಹ ಆಹಾರ, ಏನಾಗತ್ತೆ? ನೀವು ಆಹಾರ ಸೇವನೆ ಮಾಡ್ತೀರಾ, ನಮ್ಮ ದೇಹದಲ್ಲಿ ಪಚನ ಆದ್ಮೇಲೆ ಅದರ ಫೈನಲ್ ಡೆಸ್ಟಿನೇಷನ್ ಏನಾಗತ್ತೆ ಆಹಾರದ್ದು? ಸಾರ ಭಾಗ, ಕಿಟ್ಟ ಭಾಗ ಅಲ್ವಾ? ಒಂದೇ ನಿಮ್ಮ ದೇಹದಲ್ಲಿ ಅದು ರಸ ಧಾತುವಾಗಿ ಸಾರ ಭಾಗವಾಗಿ ಸೇರುತ್ತೆ, ಇಲ್ಲ ಅಂತಂದ್ರೆ ವೇಸ್ಟ್ ಆಗಿ ಅದು ಮಲವಾಗಿ ಹೊರ ಹೋಗತ್ತೆ ಅಲ್ವಾ? ಇದೆರಡೇ ತಾನೆ ಅದರ ಮುಂದಿನ ಡೆಸ್ಟಿನೇಷನ್ ಅಂತ ಇದ್ದಿದ್ದು, ಇದೇ ಡೆಸ್ಟಿನೇಷನ್ ಇರೋದು. ಬಟ್ ಈ ಆಮ ಅನ್ನೋದೇನಂತಂದ್ರೆ ಅದು ಇಂಟರ್ಮೀಡಿಯೇಟ್. ಈಚೆ ಆಹಾರವಾಗಿ ಉಳ್ಕೊಂಡಿಲ್ಲ,
ಆಚೆ ನಮ್ಮ ದೇಹದ ಸಾರವಾಗಿ ರಸಧಾತುವಾಗಿಯೂ ಕನ್ವರ್ಟ್ ಆಗ್ಲಿಲ್ಲ, ಈಚೆ ಮಲವಾಗಿ ದೇಹದಿಂದ ಹೊರಗೂ ಹೋಗ್ಲಿಲ್ಲ. ಇಂಟರ್ಮೀಡಿಯೇಟ್ ಫೇಸ್ ಇದು. ಆ ಮಧ್ಯಂತರವಾದ ಒಂದು ತ್ರಿಶಂಕು ಸ್ಥಿತಿಯಲ್ಲಿರೋದಿದು ಆಮ ಅನ್ನುವಂಥದ್ದು. ಆಚೆ ಪೂರ್ತಿ ಅದು ನಮ್ಮ ದೇಹದ ಸತ್ವನೂ ಆಗ್ಲಿಲ್ಲ, ಈಚೆ ಮಲ ಆಗಿ ಹೊರಗೂ ಹೋಗ್ಲಿಲ್ಲ. ದೇಹದಲ್ಲಿ ಈ ಇಂಟರ್ಮೀಡಿಯೇಟ್ ಫೇಸ್ ಅಲ್ಲಿ ಆ ಆಮ ಉಳ್ಕೊಂಡಿರತ್ತೆ. ಆಮ ತಾನು ಆಕ್ಚುಲಿ ದೇಹದ ಸಾರವಾಗಿ ಹೊರಡ್ಬೇಕಿತ್ತು, ಆಗಕ್ಕಾಗ್ಲಿಲ್ಲ. ಈಚೆ ಹೋಗ್ಲಿ ಮಲವಾಗಿ ಆದ್ರೂ ಹೊರಗೆ ಹೋಗ್ಬೇಕಿತ್ತು, ಅದು ಆಗ್ಲಿಲ್ಲ. ಎರಡೂ ಆಗದೆ ಮಧ್ಯೆ ಸಿಕ್ಕಾಕೊಂಡಿರೋದು, ಇದನ್ನ ಆಮ ಅಂತ ಹೇಳ್ತಾರೆ. ಆಮ ಅನ್ನುವಂತಹ ಸ್ಟೇಜಿನ ಒಂದು ಡೆಫಿನೇಷನ್ ಹೀಗಿರೋದು. ಹಾಗಿದ್ರೆ ಈ ಸ್ಟೇಜ್ ಯಾಕೆ ಬರುತ್ತೆ? ಊಷ್ಮಣೋ ಅಲ್ಪ ಬಲತ್ವೇನ ಅಂತ ಶ್ಲೋಕ ಹೇಳತ್ತೆ, ಸಂಸ್ಕೃತ ಶ್ಲೋಕ. ಊಷ್ಮಣೋ ಅಲ್ಪ ಬಲತ್ವೇನ. ಊಷ್ಮಣೋ ಅಲ್ಪ ಬಲತ್ವ ಅಂದ್ರೆ ಊಷ್ಮ ಅಂದ್ರೆ ಬೆಂಕಿ, ಅಗ್ನಿ. ನಮ್ಮ ದೇಹದಲ್ಲಿ ಎಷ್ಟು ಅಗ್ನಿಗಳಿದೆ ಗೊತ್ತಾ? 13 ಅಗ್ನಿಗಳಿದಾವೆ. ಎಷ್ಟು? ನಿಮ್ ದೇಹದೊಳಗಡೆ 13 ಅಗ್ನಿಗಳಿದಾವೆ. ಜಾಠರಾಗ್ನಿ ನಿಮ್ಗೆಲ್ಲ ಗೊತ್ತಿರೋದು, ಜೀರ್ಣಕ್ರಿಯೆಗೆ ಬೇಕಾಗೋದು. ಧಾತ್ವಾಗ್ನಿ ಎಲ್ಲಾ ಧಾತುಗಳ ಲೆವೆಲ್ ಅಲ್ಲಿ ಇರುವಂಥದ್ದು. 7 ಧಾತ್ವಾಗ್ನಿಗಳಿದೆ ನಿಮ್ಮೆಲ್ಲರ ದೇಹದಲ್ಲಿ ಕೂಡ. ಹಾಗೆ ಪಂಚಮಹಾಭೂತಾಗ್ನಿಗಳು. ಪಂಚಮಹಾಭೂತಗಳು ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಇದಕ್ಕೆ 5 ಭೂತಗಳಲ್ಲಿರುವಂತಹ ಭೂತಾಗ್ನಿ. ಸೊ ಜಾಠರಾಗ್ನಿ 1, ಧಾತ್ವಾಗ್ನಿ 7, ಭೂತಾಗ್ನಿ 5. ಟೋಟಲ್ ಆಗಿ ಎಷ್ಟಾಯ್ತು? 13 ಅಗ್ನಿಗಳು ನಿಮ್ಮೆಲ್ಲರ ದೇಹದಲ್ಲಿದೆ. ಆದರೆ ಈ ಅಗ್ನಿ ಬಲಹೀನವಾದಾಗ, ಊಷ್ಮಣು ಅಲ್ಪ ಬಲತ್ವೇನ, ಅದರ ಬಲ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಆಮ ಉತ್ಪತ್ತಿ ಆಗತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಸಾಂಬಾರ್ ಮಾಡಿರ್ತೀರಾ, ಮಧ್ಯಾಹ್ನದ ಊಟ ಆಗತ್ತೆ. ಊಟ ಆದ್ಮೇಲೆ ಸಂಜೆಗೆ ಬಿಸಿ ಮಾಡ್ಬೇಕು. ಒಂದಿನ ನೀವೇನೋ ಗಡ್ಬಿಡಿಲಿ ಹೊರಗೆ ಹೋಗಿರ್ತೀರಾ, ಮಕ್ಳಿಗೆ ಹೇಳಿಟ್ಟು ಹೋಗಿರ್ತೀರಾ, ಸಾಂಬಾರ್ ಬಿಸಿ ಮಾಡಿಟ್ಬಿಡಮ್ಮ ಅಂತ. ಆ ಮಗು ಬಿಸಿ ಮಾಡಿ ಇಡತ್ತೆ, ಆದ್ರೂ ಸಂಜೆ ಒಂದೊಂದ್ ದಿನ ಹಾಳಾಗಿರತ್ತೆ. ಯಾಕೆ? ಅವಾಗ ನೀವೇನಂತೀರಾ? ಚೆನ್ನಾಗಿ ಕುದಿಸಿಲ್ಲ ನೀನು, ಕುದಿ ಬರೋ ಮೊದ್ಲು ನೀನು ಆಫ್ ಮಾಡ್ಬಿಟ್ಟಿದೀಯಾ, ಚೆನ್ನಾಗಿ ಕುದಿಸಿಲ್ಲ ಅನ್ಸತ್ತೆ, ಅದಕ್ಕಾಗಿ ಹಾಳಾಯ್ತು. ಇಲ್ಲ ಅಂದ್ರೆ ನಾನು ಕುದಿಸಿ ಇಡ್ತಿದ್ದೆ, ಸರಿ ಇರ್ತಿತ್ತು, ನೀನ್ ಕುದಿಸಿದ್ ಸಾಕಾಗ್ಲಿಲ್ಲ, ಹಾಗಾಗಿ ಹಾಳಾಯ್ತು ಅಂತೀರಲ್ವಾ? ಅಲ್ಲೇನಾಯ್ತು? ಆ ಬೆಂಕಿಯ ಪ್ರಭಾವ ಕಡಿಮೆ ಆಯ್ತು, ಹಾಗಾಗಿ ನಿಮ್ಮ ಸಾಂಬಾರ್ ಹಾಳಾಯ್ತು. ಅದೇ ತರ ನಿಮ್ಮ ಆಹಾರ. ಅದಕ್ಕಾಗಿ ನಾನು ಎಷ್ಟೊಂದ್ಸತಿ ಹೇಳ್ತಿರ್ತೀನಿ, ತುಂಬಾ ಜನ ಇವಾಗ ಡಯಟ್ ಲಿಸ್ಟ್ ಹೇಳಿ ಒಂದ್ ಚಾರ್ಟ್ ಹಾಕೊಟ್ಬಿಡಿ ಅಂತ ಅಂದಾಗ, ನಾನು ಯಾರಿಗೂ ಚಾರ್ಟ್ ಹಾಕೊಡಲ್ಲ ನನಗೆ ಗೊತ್ತಿದ್ ಮಟ್ಟಿಗೆ. ತೀರಾ ಅಂತ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಅಗತ್ಯ ಇದೆ ಅಂದ್ರೆ ನಾನು ಹಾಕೊಡ್ತೀನಿ. ಇಲ್ಲ ಅಂದ್ರೆ ಅದು ನನಗೆ ಅಗತ್ಯ ಇದೆ ಅಂತ ಅನ್ಸಿದ್ರೆ, ಇವ್ರಿಗೆ ಅಗತ್ಯ ಇದೆ, ಇವ್ರಿಗೆ ಇದರಿಂದ ಸಹಾಯ ಆಗ್ಬೋದು ಅಂತ ಅನ್ಸದ್ ಹಾಕ್ತೀನಿ. ಇಲ್ಲಾಂದ್ರೆ ಯಾವತ್ತೂ ಡಯಟ್ ಚಾರ್ಟ್ ಹಾಕೊಡಲ್ಲ. ಯಾಕೆ ಅಂತಂದ್ರೆ, ನೀವ್ ಏನ್ ತಿಂತೀರಿ ಅನ್ನೋಕ್ಕಿಂತ ತಿಂದಿದ್ದು ಎಷ್ಟು ಪಚನ ಆಗತ್ತೆ. ನೀವು ನಿಜ ಹೇಳ, ನೀವ್ ಏನಾದ್ರೂ ತಿಂದಿದ್ದು ರಸಧಾತುವಾಗಿ ಅಥವಾ ಮಲವಾಗಿ ದೇಹದಲ್ಲಿ ಪ್ರೊಸೆಸ್ ಆಗಿಬಿಟ್ರೆ ನಿಮಗ್ ಸಮಸ್ಯೆನೇ ಆಗಲ್ಲ. ಯಾವಾಗ ಅದು ರಸಧಾತುವೂ ಆಗಲ್ಲ, ಈಚೆ ಮಲವೂ ಆಗಲ್ಲ, ಅರ್ಧಂಬರ್ಧ ತ್ರಿಶಂಕು ಸ್ವರ್ಗದಲ್ಲಿ ಸಿಕ್ಕಾಕೊಳ್ಳತ್ತೆ, ಆಗ ನಿಮ್ ದೇಹದಲ್ಲಿ ರೋಗಗಳು ಬರೋದು. ಎಲ್ಲಾ ರೋಗಗಳು ನೋಡಿ, ಇಲ್ಲಿ ಸ್ರೋತೋರೋಧ ಅಂತಂದ್ರೆ ಎಲ್ಲಾ ಎನರ್ಜಿ ಬ್ಲಾಕೇಜಸ್ಗಳು ಬಾಡಿಯಲ್ಲಿ ಎಲ್ಲದು ಬ್ಲಾಕ್ ಆದಂಗ ಅನ್ಸತ್ತೆ. ಏನು ಒಳಗಡೆ ಒಟ್ನಲ್ಲಿ ಸರಿ ಇಲ್ಲ ಅಂತ ನಿಮ್ಗೆ ಅದು ಮಷೀನ್ ಅಲ್ಲಿ ಗೊತ್ತಾಗಲ್ಲ. ಸ್ಕ್ಯಾನಿಂಗ್ ಮಾಡಿದ್ರೆ ಸ್ಕ್ಯಾನಿಂಗ್ ನಾರ್ಮಲ್, ಬ್ಲಡ್ ಟೆಸ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಇನಿಷಿಯಲ್ ಫೇಸ್ ಅಲ್ಲಿ ಬ್ಲಡ್ ಟೆಸ್ಟ್ ನಾರ್ಮಲ್, ಎಲ್ಲ ನಾರ್ಮಲ್ ಬರುತ್ತೆ. ಬಟ್ ನಿಮಗ್ ಫೀಲ್ ಆಗ್ತಿರತ್ತೆ ಒಳಗಡೆ ಏನೋ ಸರಿ ಇಲ್ಲ. ಒಂಥರ ಈಗ ಹೇಳ್ತಾರಲ್ಲ, ಕರೆಂಟ್ ಪಾಸೇ ಆಗೋದಿಲ್ಲ ಅನ್ನೋ ತರ, ಆ ಎನರ್ಜಿ ಫ್ಲೋನೇ ಒಳಗಡೆ ಇರೋದಿಲ್ಲ ಅನ್ನೋ ತರ ನಿಮಗ್ ಫೀಲ್ ಆಗ್ತಿರತ್ತೆ. ಯಾಕಂದ್ರೆ ಇಲ್ಲಿ ಸ್ರೋತಸ್ ಅಂತ ಅಂದ್ರೆ ಚಾನಲ್ಸ್ಗಳು, ನಿಮ್ಮ ದೇಹದಲ್ಲಿ ಈ ಧಾತುಗಳನ್ನ ತಗೊಳ್ಳುವಂತ ಚಾನಲ್ಸ್ ಗಳಾಗಿರ್ಬಹುದು, ಸತ್ವವನ್ನ ತಗೊಂಡು ಹೋಗೋ ಚಾನಲ್ಸ್ ಆಗಿರ್ಬೋದು, ಅಥವಾ ಮಲವನ್ನ ತಗೊಂಡು ಹೋಗೋ ಚಾನಲ್ಸ್ಗಳು, ಈ ಎಲ್ಲ ಚಾನಲ್ಸ್ ಗಳನ್ನ ಸ್ರೋತಸ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಸ್ರೋತಸ್ಗಳಲ್ಲಿ ಬ್ಲಾಕೇಜಸ್ ಸಿಗತ್ತೆ. ಸ್ರೋತೋರೋಧ, ಬಲಭ್ರಂಶ. ಈ ಆಮ ಸ್ಥಿತಿ ನಿಮ್ಮಲ್ಲಿ ಆದಾಗ ಏನಾಗತ್ತೆ? ಬಲಭ್ರಂಶ. ನಿಮ್ಗೆ ಶಕ್ತಿನೇ ಇಲ್ಲ ಅನ್ಸುತ್ತೆ. ನೀವು ಯಾಕೆ ಶಕ್ತಿ ಇಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಿರಲ್ಲ. ತಿಂತಾ ಇದ್ದೀನಿ, ಎಲ್ಲ ಏನೇನ್ ಕಾಳಜಿ ಮಾಡ್ಬೇಕು ಮಾಡ್ತಾ ಇದ್ದೀನಿ, ಆದ್ರೆ ನಂಗೆ ಯಾಕೋ ಶಕ್ತಿ ಇಲ್ಲ, ಸುಸ್ತಾಗ್ತಿದೆ. ಬಲಭ್ರಂಶ ಅನ್ನೋದು ಆಮದ ಕಾರಣ. ಅದ್ರ ಅರ್ಥ ಏನು ಅಂತಂದ್ರೆ, ನೀವು ಇದು ಒಳ್ಳೇದು ಅಂತ ಎಷ್ಟೇ ಹೆಲ್ದಿ ತಿಂತಾ ಇದ್ರು, ಆ ತಿಂತಾ ಇರೋದು ನಿಮ್ಮ ದೇಹಕ್ಕೆ ಸತ್ವವಾಗಿಯೂ ಸಿಗ್ತಾ ಇಲ್ಲ, ಮಲವಾಗಿ ಹೊರಗೂ ಹೋಗ್ತಾ ಇಲ್ಲ,
ಆಮವಾಗಿ ಸಂಚಯ ಆಗ್ತಾ ಇದೆ, ಅದರಿಂದಾಗಿ ನಿಮಗೆ ಬಲಭ್ರಂಶ, ಶಕ್ತಿನೇ ಇಲ್ಲ ಅಂತ ಅನ್ಸುವಂಥದ್ದು. ನಂತರ ಗೌರವ, ಹೆವಿನೆಸ್, ನಿಮ್ದೇ ದೇಹ ನಿಮಗ್ ಭಾರ ಅನ್ಸೋದು. ನೀವು ಬೇಕಾದ್ರೆ 50 kg ಇರಿ, ಇಲ್ಲ 100 kg ಇರಿ, ಆದ್ರೆ ನಿಮ್ ದೇಹ ಎಷ್ಟು ವಿಚಿತ್ರ ಅಂತಂದ್ರೆ, ನೀವು ಬೇಕಾದ್ರೆ 100 kg ಇದ್ದು ಯು ಕ್ಯಾನ್ ಫೀಲ್ ಲೈಟ್ ವಿತ್ ಯೋರ್ ಬಾಡಿ. ಐ ಆಮ್ ಫೀಲಿಂಗ್ ಲೈಟ್ ಟುಡೇ ಅಂತ ಅನ್ಸಿರ್ಬೋದಲ್ವಾ ನಿಮ್ಗೆ, ಇದೇ ಬಾಡಿ ವೇಟ್ ಅಲ್ಲಿ. ಇದೇ ಬಾಡಿ ವೇಟ್ ಅಲ್ಲಿ ಒಂದೊಂದ್ ದಿನ ನಿಮ್ಗೆ ತುಂಬಾ ಹೆವಿ ಅಂತಾನು ಅನ್ಸಿರುತ್ತೆ. ಹೆವಿ ಅಂತ ಅನಿಸ್ತಾ ಇರೋದು ಆಮದ ಲಕ್ಷಣ. ದೇಹದಲ್ಲಿ ಆಮ ಇದ್ದಾಗ ಹೆವಿನೆಸ್. ಅನಿಲ ಮೂಢತ ಅಂದ್ರೆ ಅದೇ ಹಿಡ್ಕೊಳ್ಳೋದು, ಅಲ್ಲಲ್ಲಿ ಹಿಡ್ಕೊಂಡಿದೆ ಅನ್ಸತ್ತಲ್ಲ, ಅದು ಅನಿಲ ಮೂಢತ. ಆಮೇಲೆ ಅದು ಯಾಕೆ ಹೋಗತ್ತೆ, ಯಾವಾಗ ಆಮ ಜೀರ್ಣ ಆಗತ್ತೆ, ಆಮ ಇದ್ದದ್ ಕರಗತ್ತೆ. ನಮ್ ದೇಹ ಯಾವತ್ತು ಇದ್ರ ವಿರುದ್ಧನೂ ಕೆಲಸ ಮಾಡತ್ತೆ. ಸಂಚಿತವಾದ ಆಮವನ್ನ ತೆಗೆದು ಹಾಕೋದಕ್ಕೆ ನಮ್ಮ ದೇಹದ ಈ ಅಗ್ನಿಗಳೆಲ್ಲ ಕೆಲಸ ಮಾಡುತ್ತೆ. ನಿಮ್ಮ ಅಗ್ನಿ ತಗೊಂಡು ಹೋಗೋ ಆಮನ ಮತ್ತೆ ಸುಟ್ಟಿದ್ರೆ, ಅದನ್ನ ಜೀರ್ಣಿಸಿಕೊಂಡ್ರೆ ಆಗ ಏನಾಗತ್ತೆ, ನಿಮಗೆ ಇದು ಹೋಗತ್ತೆ. ಬಟ್ ಅದರ್ವೈಸ್ ಆಗ ನಿಮ್ಗೆ ನಿಮ್ ದೇಹದಲ್ಲಿ ಅಲ್ಲಲ್ಲಿ ಏನೋ ಹಿಡ್ಕೊಂಡಿದೆ ಅನ್ಸ್ತಿದೆ ಅಂದ್ರೆ ಅದು ಆಮದ ಲಕ್ಷಣ ಆಗಿರುತ್ತೆ. ಅನಿಲ ಮೂಢತ, ಆಲಸ್ಯ, ಲೇಸಿನೆಸ್ ಫಾರ್ ನೋ ರೀಸನ್. ಇದು ಇಮೋಷನಲಿ ಲೇಸಿನೆಸ್ ಇಂದಾಗಿ ದೇಹ ಕೆಲಸ ಮಾಡ್ತಿರಲ್ಲ, ಮನ್ಸು ಏನಕ್ಕೂ ಬೇಡ 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 ಅಂತಿರತ್ತೆ. ಕ್ಲಮ ಅನ್ನೋದು ಹೇಗೆ ಅಂತಂದ್ರೆ ಶಾರೀರಿಕವಾದ ಲೇಸಿನೆಸ್, ಅಂದ್ರೆ ಮನ್ಸಿಗೆ ಮಾಡ್ಬೇಕು ಕೆಲಸ ಅಂತಿರತ್ತೆ, ಬಟ್ ದೇಹ ಕೊಡ್ತಾ ಇರಲ್ಲ, ಎಲ್ಲಾ ಕಡೆ ಸೋತ್ ಬರ್ತಿರತ್ತೆ, ಸುಸ್ತಾಗ್ತಿರತ್ತೆ, ಆಗದೇ ಇಲ್ಲ ನನ್ನ ಹತ್ರ ಅಂತ ಅನಿಸ್ತಿರತ್ತೆ. ಇದು ಜಾಸ್ತಿಯಾಗಿ ಶಾರೀರಿಕ ಭಾವ ಆಗಿರತ್ತೆ. ಆಲಸ್ಯ ಅನ್ನೋದು ಮಾನಸಿಕ ಭಾವ ಆಗಿರತ್ತೆ. ಮಾಡ್ಬಹುದು ಡಾಕ್ಟ್ರೆ, ಆದ್ರೆ ನಾನೇ ಮಾಡಲ್ಲ ಯಾಕೋ ಅಲ್ವಾ ಅನ್ಸಿರೋದು ನಿಮ್ಗೆಲ್ಲರಿಗಲ್ವಾ. ನಾನು ಕೇಳಿದಾಗ ವ್ಯಾಯಾಮ ಮಾಡ್ಬೋದಾ ಅಥವಾ ಇದ್ ಮಾಡ್ಬೋದಾ, ಈ ಔಷಧಿ ತಗೋಬಹುದು, ಮಾಡ್ಬೋದು ಡಾಕ್ಟ್ರೆ, ಆದ್ರೆ ನಾನೇ ಯಾಕೋ ಮಾಡಲ್ಲ. ಯಾಕೆ ಅಂತಂದ್ರೆ ಅದು ಆಮದ ಲಕ್ಷಣ, ಆ ಆಲಸ್ಯ ಅನ್ನೋದು. ಅಪಕ್ತಿ ಅನ್ನೋದು ಹಸಿವೆ ಸರಿಯಾಗಿಲ್ಲ, ಅಷ್ಟು ಹಸಿವೆನೇ ಆಗಲ್ಲ, ತಿನ್ಬೇಕಂತ ಅನ್ಸಲ್ಲ, ಆಮದ ಲಕ್ಷಣ. ನಿಷ್ಠೀವ ಅಂದ್ರೆ ಬಾಯಲ್ಲಿ ಜಾಸ್ತಿ ಆದ ಸಲೈವ ಬರೋದು, ಲಾಲಾಸ್ರಾವ ಜಾಸ್ತಿ ಆಗೋದು ನಿಷ್ಠೀವ. ಮಲಸಂಗ, ಹಾಗಾಗಿ ಆಮ ಇದ್ದಾಗ ನಿಮ್ಮ ನಾಲಿಗೆ ಬಿಳಿ ಬಣ್ಣದ ಪ್ಯಾಚ್ ಆಗಿರುತ್ತೆ. ಒಮ್ಮೊಮ್ಮೆ ನೋಡ್ಕೊಂಡಿರ್ಬೋದು ನೀವು, ಹಲ್ ತಿಕ್ಕೋವಾಗ ನಾಲ್ಗೆ ನೋಡಿದ್ರೆ ಫಾರ್ ನೋ ರೀಸನ್ ಬೆಳ್ಳಗಿನ ಒಂದು, ಈಗ ಜ್ವರ ಬಂದಾಗ ಬೇರೆ, ಬಟ್ ನಾರ್ಮಲ್ ಡೇಸ್ ಅಲ್ಲೂ ನೀವು ಆ ತರ ಒಬ್ಸರ್ವ್ ಮಾಡಿರ್ತೀರಲ್ವಾ, ಅದೆಲ್ಲವೂ ಕೂಡ ಆಮದ ಒಂದು ಲಕ್ಷಣ ಆಗಿರುತ್ತೆ. ನಾವು ಫಸ್ಟ್ ನೋಡೋದು ನಾಲಿಗೆಯನ್ನ, ಯಾಕೆ ಅಂತಂದ್ರೆ ಆಮ ಇದೆಯಾ ಇಲ್ವಾ ಹೇಗಿದೆ ಅನ್ನೋದನ್ನ ಅನಾಲಿಸಿಸ್ ಮಾಡಕ್ಕೆ. ಮಲಸಂಗ, ಮೋಷನ್ ಕ್ಲಿಯರ್ ಆಗಿ ಆಗದೆ ಇರೋದು. ಮೋಷನ್ ಆಗತ್ತೆ ಬಟ್ ನಿಮ್ಗೆ ಅರ್ಥ ಆಗತ್ತೆ ಏನೋ ಸರಿ ಹೋಗಿಲ್ಲ, ಏನೋ ಕ್ಲಿಯರ್ ಆಗಿಲ್ಲ ಅನ್ನೋಂಥದ್ದು. ಅರುಚಿ, ಬಾಯಿ ರುಚಿ ಇರಲ್ಲ, ಎಷ್ಟು ರುಚಿ ಮಾಡ್ಕೊಟ್ರು ನಮ್ಗದು ಇಷ್ಟಪಟ್ಟು ತಿನ್ನಕ್ ಆಗೋದಿಲ್ಲ, ರುಚಿ ಅಂತ ಅನ್ಸೋದಿಲ್ಲ. ಆಮೇಲೆ ಕ್ಲಮ ಈಗಾಗ್ಲೇ ಹೇಳಿದಾಗೆ ಶಾರೀರಿಕವಾದಂತಹ ಒಂದು ಸುಸ್ತು, ಶಾರೀರಿಕವಾದ ಆಲಸ್ಯತನ, ಅಂದ್ರೆ ಶರೀರವೇ ಹೇಳ್ತಿರುತ್ತೆ ಇಲ್ಲ ನಂಗೆ ಆಗಲ್ಲ ಕೆಲಸ ಮಾಡಕ್ಕೆ ಅಂತ. ಸೊ ಇದಿಷ್ಟು ಲಕ್ಷಣಗಳು ಕೂಡ ಆಮದ ಲಕ್ಷಣಗಳು. ಸೊ ನಿಮ್ಮಲ್ಲಿ ಏನಾದ್ರೂ ಆಗ ಈಗ ಇಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಂದ್ರೆ ಇದು ಯಾವ್ದು ರೋಗ ಅಂತ ರೋಗ ಹುಡ್ಕಕ್ ಓಡ್ತೀವಿ ನಾವು. ಬ್ಲಡ್ ಟೆಸ್ಟ್ ಮೇಲೆ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಮೇಲೆ ಸ್ಕ್ಯಾನಿಂಗ್ ಮಾಡೋದು, ಯಾವ ರೋಗ, ಇದು ಆಮ ಆಗಿರುತ್ತೆ. ಇದು ನಿಮ್ಗೆ ಮಷೀನಲ್ಲಿ ಕಂಡು ಹಿಡಿಯಕ್ ಆಗಲ್ಲ. ಇದು ಮುಂದೆ ಬರ್ತಾ ಹಲವಾರು ಬೇರೆ ರೋಗಗಳಿಗೆ ಇದು ಫೌಂಡೇಶನ್. ಈ ಆಮ ಅನ್ನೋದನ್ನ ನೀವು ಮಷೀನಲ್ಲಿ ಕಂಡು ಹಿಡಿಯಕ್ ಆಗಲ್ಲ, ಬಟ್ ಸ್ವಲ್ಪ ಸಮಯ ಹಾಗೆ ಬಿಟ್ರೆ ಆಮ ಅನ್ನೋದು ಬೇರೆ ಎಲ್ಲ ರೋಗಗಳಿಗೆ, ಇವನ್ ಈಗ ಆಮ ವಾತ ಅಂತ ಏನ್ ಕೇಳ್ತೀರಾ, ಜಾಯಿಂಟ್ ಅಲ್ಲಿ ಫಿಂಗರ್ ಜಾಯಿಂಟ್ಸ್ ಅಲ್ಲೆಲ್ಲ ಪೇನ್ ಬರೋದು ಆಮ ವಾತ ಅಂತ ಆಗತ್ತೆ. ಹಾಗೆ ಆಮ ವಿಷ ಅಂತ ಕೂಡ ಕರೀತಾರೆ. ಆಮ ವಿಷ ಅಂದಾಗ ಇದ್ರಲ್ಲಿ ಮತ್ತೆ ಕೋಷ್ಟಕ್ಕೆ ಅಂದ್ರೆ ಕೋಷ್ಟಗತವಾದಂತಹ ಆಮ, ಕೇವಲ ಹೊಟ್ಟೆಗಷ್ಟೇ ಇರುವಂತಹ ಆಮ ಏನ್ ಮಾಡತ್ತೆ, ನಿಮ್ಗೆ ಕೇವಲ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು. ಅಂದ್ರೆ ನಿಮ್ಗೆ ಹಸಿವಾಗ್ತಿಲ್ಲ, ಮಲಸಂಗ ಆಗ್ತಿದೆ, ಈ ತರದ್ದು, ಹೊಟ್ಟೆಯಲ್ಲಿ ಹೆವಿನೆಸ್ ಇದೆ, ಈ ತರ ಲಕ್ಷಣ ಮಾತ್ರ ಇರತ್ತೆ. ಇದು ಕೋಷ್ಟಗತ ಆಮ ಅಂತ, ಕೇವಲ ಕೋಷ್ಟದಲ್ಲಿ ಇರುವಂತಹ ಆಮ ಆಗಿರತ್ತೆ. ಬಟ್ ಇದೇ ನಂತರದ ದಿನಗಳಲ್ಲಿ ಶಾಖ ಅಂತಂದ್ರೆ ಎಲ್ಲ ಪೆರಿಫರಿ, ನಿಮ್ಮ ದೇಹದ ಲಿಮ್ಸ್ ಗಳಿಗೆ, ಕೈ ಕಾಲುಗಳನ್ನ ಲಿಮ್ಸ್ ಅಂತ ಹೇಳ್ತೀವಿ. ಶಾಖಗಳು ನಮ್ಮ ಕೊಂಬೆಗಳಿದ್ದ ಹಾಗೆ, 2 ಕೈ 2 ಕಾಲು, ಈ ಬ್ರಾಂಚಸ್ ಗಳಿಗೂ ಹೋಗಿದ್ದನ್ನ ಶಾಖಾಗತ ಆಮ ಅಥವಾ ಸಾರ್ವದೈಹಿಕವಾದಂತಹ ಆಮ. ಈಗ ಬರೀ ಬ್ರಾಂಚಸ್ ಎಲ್ಲ ಅಷ್ಟೇ ಇದ್ದಾಗ ನಿಮ್ಗೆ ಏನಾಗುತ್ತೆ, ಕೈಕಾಲ್ಗಳಲ್ಲಿ ಹೆವಿನೆಸ್ ಬರೋದು, ಕ್ಲಮ ಅನ್ಸೋದು, ಸುಸ್ತಾಗೋದು, ಇಂಥದೆಲ್ಲ ಲಕ್ಷಣಗಳಿರತ್ತೆ. ಸಾರ್ವದೈಹಿಕ ಆದಾಗ 2 ಲಕ್ಷಣಗಳು ಸೇರತ್ತೆ. ಕೋಷ್ಟಗತ ಆಮ, ಶಾಖಾಗತ ಆಮ 2 ಲಕ್ಷಣಗಳಿದ್ದಾಗ ಅದು ಸಾರ್ವದೈಹಿಕವಾದಂತಹ ಆಮ. ಈ ಎಲ್ಲಾ ಕಂಡೀಷನ್ಸ್ಗೆ ಮುಖ್ಯವಾಗಿ ಮಂದಾಗ್ನಿ ಕಾರಣ ಆಗಿರುತ್ತೆ. ಅಗ್ನಿ ದುಷ್ಟಿ, ಅಗ್ನಿ ಅಂತ ಬಂದಾಗ ಅಗ್ನಿಯಲ್ಲಿ 4 ಫೇಸಸ್ಗಳು ಬರುತ್ತೆ, ಆಯ್ತಾ. ರೋಗಾಹ ಸರ್ವೇ ಅಪಿ ಮಂದಾಗ್ನವಂತ ಚರಕಾಚಾರ್ಯರು ಹೇಳ್ತಾರೆ. ಒಂದಂತೂ ಮಂದಾಗ್ನಿ, ಈಗ ನಾನು ಹೇಳ್ದೆ
ಅಲ್ವಾ? ಅದು ಬೆಂಕಿ ಏನೇನಾಗ್ಬೋದು? ಮಂದ ಆಗ್ಬೋದು. ಓಕೆ, ಸಾಂಬಾರ್ ಹಾಳಾಗತ್ತೆ. ಮತ್ತೆ ಇನ್ನೊಂದು ಸ್ಥಿತಿ, ಕತ್ ಹೋಗೋದು ಅಥವಾ ಸೀದ್ ಹೋಗೋದು. ಇದ್ಯಾವುದು? ತೀಕ್ಷ್ಣ. ಅತಿಯಾದಂಥದ್ದು ಏನು ಹೇಳಿ? ತೀಕ್ಷ್ಣವಾಗೋದು. ತೀಕ್ಷ್ಣ ಆದಾಗ್ಲೂ ಏನಾಗತ್ತೆ? ಸಾಂಬಾರ್ ಸೀದ್ ಹೋಗತ್ತೆ, ಹಾಳಾಗತ್ತೆ. ಅದೇ ತರ ನಿಮ್ಮ ಆಹಾರದಲ್ಲಿ ಕೂಡ ತೀಕ್ಷ್ಣ ಅಗ್ನಿ ಇನ್ನೊಂದು. ಮತ್ತೇನಾಗ್ಬೋದು? ವಿಷಮ ಅಂತ ಇನ್ನೊಂದಿದೆ. ವಿಷಮ ಅಂತಂದ್ರೆ ಏನ್ ಗೊತ್ತಾ? ಇರ್ರೆಗ್ಯುಲರ್. ಒಂದಿನ ತುಂಬಾ ಹಸಿವಾಗತ್ತೆ, ಒಂದಿನ ಹಸಿವೇನೆ ಆಗೋದಿಲ್ಲ. ಒಂದೊಂದಿನ ಎಷ್ಟು ತಿಂದ್ರು ಮತ್ತು ಬೇಕು ಅನ್ನಿಸ್ತಿರತ್ತೆ. ಒಂಥರ ನಾವು ಸ್ಟ್ರೆಸ್ಸಿಗೆ ತಿಂತಿರ್ತೀವಿ. ಹಾಗೆ ಒಂದೊಂದಿನ ಏನಾಗತ್ತೆ, ಇಡೀ ದಿನ ಬೆಳಗಿನ ಸಂಜೆ ಏನೂ ತಿಂದಿರೋದಿಲ್ಲ, ಆದ್ರೂ ಹೊಟ್ಟೆ ತುಂಬಿರತ್ತೆ. ಇದನ್ನ ವಿಷಮ ಸ್ಥಿತಿ ಅಂತ ಹೇಳ್ತೀವಿ, ವಿಷಮಾಗ್ನಿ. ಇನ್ನೊಂದು ಸಮ ಅಗ್ನಿ. ಸಮಸ್ಥಿತಿಯಲ್ಲಿರೋದು, ನೀಟಾಗಿ ನಿಮ್ಮ ಆಹಾರವನ್ನ ಪಚನ ಮಾಡಿ ಅದನ್ನ ಧಾತುವಾಗಿ ನಿಮ್ಮ ದೇಹದ ರಸಧಾತುವಾಗಿ ಕನ್ವರ್ಟ್ ಮಾಡೋದಕ್ಕೆ ಏನ್ ಬೇಕು ಅದು ಸಮಸ್ಥಿತಿ. ಸೊ ಅಗ್ನಿಗೆ ಈ 4 ವಿಧಗಳಿದಾವೆ ಅಥವಾ ಸ್ಥಿತಿಗಳಿದಾವೆ. ಅಗ್ನಿಯಲ್ಲಿ 13 ವಿಧಗಳು. ಆ 13 ಅಗ್ನಿಗೆ ಈ ಸ್ಥಿತಿಗಳಿರತ್ತೆ. ಸೊ ನಿಮ್ ದೇಹದಲ್ಲಿ ಮಂದಾಗ್ನಿ ಆದ್ರೂನು ರೋಗಗಳು ಬರುತ್ತೆ, ಆಮ ಉತ್ಪತ್ತಿ ಆಗತ್ತೆ. ತೀಕ್ಷ್ಣಾಗ್ನಿ ಆದ್ರೂನು ರೋಗಗಳು ಬರುತ್ತೆ. ಯಾಕೆ ಹೇಳಿ? ಸೀದ್ ಹೋಗ್ಬಿಡತ್ತೆ. ಎಲ್ಲಾ ಸತ್ವಗಳು ಪೌಷ್ಟಿಕಾಂಶಗಳು ಏನಾಗತ್ತೆ? ಸೀದ್ ಹೋಗ್ಬಿಡತ್ತೆ. ವಿಷಮಾಗ್ನಿ ಆದಾಗ ಒಂದೊಂದ್ ತರ ಅದು ರೋಗಗಳನ್ನ ಕೊಡುತ್ತೆ. ಯಾಕೆ? ಒಂದಿನ ಹಸಿವು, ಒಂದಿನ ಇಲ್ಲ, ಒಂದಿನ ಆಗತ್ತೆ, ಒಂದಿನ ಆಗೋದಿಲ್ಲ. ಸೊ ವಿಷಮ ಸ್ಥಿತಿಯಲ್ಲೂ ನಿಮ್ಗೆ ರೋಗಗಳು ಬರುತ್ತೆ. ಸಮಸ್ಥಿತಿಯಲ್ಲಿ ಅಗ್ನಿ ಇದ್ದಾಗ ಮಾತ್ರ ನಿಮಗೆ ಆರೋಗ್ಯ ಸಿಗತ್ತೆ. ಸೊ ಈ 13 ಅಗ್ನಿಗಳನ್ನ ಸಮಸ್ಥಿತಿಯಲ್ಲಿ ಇಟ್ಕೊಂಡಾಗ ನಮ್ಗೆ ಆರೋಗ್ಯ ಸಿಗತ್ತೆ. ಈ ಪಂಚಕರ್ಮ ಅನ್ನೋ ಟ್ರೀಟ್ಮೆಂಟ್ ನಿಮ್ಗೆ ಏನ್ ಸಹಾಯ ಮಾಡತ್ತೆ? ಅಗ್ನಿಯನ್ನ ಸಮಸ್ಥಿತಿಗೆ ತರಕ್ಕೆ ಸಹಾಯ ಮಾಡುತ್ತೆ. ಅಗ್ನಿ ಸಮಸ್ಥಿತಿಗೆ ಬಂತು ಅಂತಂದ್ರೆ ಏನಾಗತ್ತೆ? ಎಲ್ಲ ರೋಗಗಳು ಮಂದಾಗ್ನಿಯಿಂದ, ತೀಕ್ಷ್ಣಾಗ್ನಿಯಿಂದ, ವಿಷಮಾಗ್ನಿಯಿಂದ ಬಂದಂತಹ ರೋಗಗಳೇನಿದೆ ಅದೆಲ್ಲವನ್ನ ದೇಹವೇ ಸರಿಪಡಿಸ್ಕೊಳತ್ತೆ ಅಂತ. ಹಾಗಾಗಿ ಈ ಅಗ್ನಿಯ ಸ್ಥಿತಿಗಳ ಅರಿವು ಪ್ರತಿಯೊಬ್ಬ ವೈದ್ಯರು ನಿಮ್ಮನ್ನ ಅಸೆಸ್ ಮಾಡುವಾಗ ಅದನ್ನೇ ನೋಡೋದು. ಹೇಗಿದೆ ಇವರ ಅಗ್ನಿ, ಹೇಗಿದೆ, ಆ ಅಗ್ನಿಗೆ ಪುಷ್ಟಿಯನ್ನ ಕೊಡೋದು. ರೋಗಾಹ ಸರ್ವೇ ಅಪಿ ಮಂದಾಗ್ನಂ ಅಂತ ಚರಕಾಚಾರ್ಯರು ಹೇಳಿದ್ಯಾಕೆ? ಎಲ್ಲಾ ರೋಗ ಶುರುವಾಗೋದು, ನೀವ್ ಯಾವ ರೋಗದ ಹೆಸರು ಹೇಳಿ, ಎಲ್ಲಾ ರೋಗ ಶುರುವಾಗೋದು ಅಗ್ನಿ ದೃಷ್ಟಿಯಿಂದ, ಮಂದ ಅಗ್ನಿಯಿಂದ ಶುರುವಾಗೋದು ಅಂತ. ಸೊ ಎಷ್ಟೊಂದ್ ಸತಿ ನೋಡಿದ್ರ ಆಮ, ಆಲ್ಮೋಸ್ಟ್ ನಮ್ಮೆಲ್ಲರಲ್ಲಿ ಆಮ ಅನ್ನೋದು ಏನು ಉತ್ಪತ್ತಿ ಆಗತ್ತಲ್ವಾ, ಅತಿಯಾಗಿ ಅದ್ರಲ್ಲದೆ ಊಷ್ಮಣೋ ಅಲ್ಪ ಬಲತ್ವೇನ ಆದ್ಮೇಲೆ ಯಾಕೆ ಆಮ ಬರುತ್ತೆ ಅನ್ನೋ ಕಾರಣದಲ್ಲಿ ಅಧ್ಯಶನ ಅನ್ನೋದು ಬರುತ್ತೆ. ಮೊದಲು ತಿಂದಿದ್ದು ಇನ್ನೂ ಜೀರ್ಣ ಆಗೋದ್ರೊಳಗೆ ಮತ್ತೆ ತಿನ್ನೋದು. ಒಂದ್ ತಿಂದಿರ್ತೀನಿ, ಇನ್ನು ಪೂರಾ ಖಾಲಿ ಆಗಿರೋದಿಲ್ಲ, ಮತ್ತೆ ತಿನ್ನೋದು. ಹೆಲ್ದಿನೇ ತಿನ್ನಿ, ಆದ್ರೆ ಮತ್ತೆ ತಿಂತಾ ಇದ್ರೆ ಅಧ್ಯಶನ ಆಗತ್ತೆ. ಅಂಡ್ ಅಧ್ಯಶನದಿಂದ ನಿಮಗೆ ಆಮ ಬರುತ್ತೆ. ಅಂಡ್ ಆಮದಿಂದ ಏನಾಗತ್ತೆ? ಸ್ರೋತೋರೋಧಃ ಬಲಭ್ರಂಶ ಗೌರವಾನಿಲ ಮೂಢತಃ ಆಲಸ್ಯ ಅಪಕ್ತಿ ನಿಷ್ಠೀವ ಮಲಸಂಗ ಅರುಚಿ ಕ್ಲಮಃ. ಮಲಸಂಗ ಅರುಚಿ ಕ್ಲಮ, ಈ ಎಲ್ಲಾ ಲಕ್ಷಣಗಳು ಬರುತ್ತೆ. ಆಮೇಲೆ ನೀವು ನಮ್ಮ ಹತ್ರ ಬಂದ್ ಕೂತ್ಕೊಂಡು ಏನ್ ಕೇಳ್ತೀರಾ? ನನಗ್ ಯಾಕೆ ಹಿಂಗಾಗ್ತಿದೆ, ನಾನ್ ಹೆಲ್ದಿನೇ ತಿನ್ನೋದು, ನಂಗೆ ಯಾಕೆ ಹೀಗಾಗ್ತಿದೆ ಕೇಳ್ತೀರ ತಾನೆ? ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಆಮ ಉತ್ಪತ್ತಿ ಆದಾಗ ಇದೆಲ್ಲ ಆಗತ್ತೆ. ಈ ಆಮ ಉತ್ಪತ್ತಿ ಆಗೋದು ಬೇಡ ಅಂತಂದ್ರೆ ಆಹಾರವನ್ನೇ ಆಗಿರ್ಬೋದು ಅಥವಾ ಯೋಚನೆಗಳನ್ನೇ ಆಗಿರ್ಬೋದು ಜೀರ್ಣಿಸಿಕೊಳ್ಳೋದ್ಕಿಂತ ಜಾಸ್ತಿ ಮಾಡೋದು ನಿಲ್ಲಿಸ್ಬೇಕು. ಅಂದ್ಕೋಬೇಡಿ ಬರೀ ಆಯ್ತು ಹಂಗಾರೆ ಉಪವಾಸ ಮಾಡ್ಬಿಡೋಣ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ. ಉಪವಾಸ ಮಾಡಿದ್ರು ಆಮ ಸರಿ ಆಗದೆ ಇರೋ ಪೇಷಂಟ್ ಎಷ್ಟು ತೋರಿಸ್ಲಿ ನಾನ್ ನಿಮ್ಗೆ. ಯಾಕೆ ಸರಿ ಆಗಲ್ಲ ಅಂದ್ರೆ ಅವರು ಇದಕ್ಕೆ ಉಪವಾಸ ಕೊಟ್ಟಿರೋದಿಲ್ಲ. ಥಿಂಕಿಂಗ್ ಮೇಲೆ ಥಿಂಕಿಂಗ್, ಥಾಟ್ ಮೇಲೆ ಥಾಟ್ ಓವರ್ ಥಿಂಕಿಂಗ್ ಎಷ್ಟು ಮಾಡ್ತಾರ ಅಂತಂದ್ರೆ ಇದೇನಾದ್ರೂ ಒಂದು ಮಷಿನ್ ಆಗಿದ್ದಿದ್ರೆ ಬರ್ಸ್ಟ್ ಔಟ್ ಆಗ್ಬಿಡ್ತಿತ್ತು, ಇಂಜಿನ್ ಹೀಟ್ ಆಗಿ ಬರ್ಸ್ಟ್ ಔಟ್ ಆಗ್ಬಿಡ್ತಿತ್ತು. ಈ ಥರದಲ್ಲಿ ಅತಿಯಾದ ಯೋಚನೆ, ಅತಿಯಾದ ಆಹಾರ, ಅಥವಾ ಮೊದಲನೇ ಈ ಒಂದು ವಿಚಾರ ಏನೋ ಮಾಡ್ತಿರ್ತೀನಿ, ಆ ವಿಚಾರ ಜೀರ್ಣಿಸ್ಕೊಳ್ಳೋದೊಳಗೆ ಮತ್ತೊಂದು ವಿಚಾರ ಓವರ್ ಥಿಂಕಿಂಗ್ ಇಂದು ಒಳ್ಳೆ ನಮ್ದು ಅಮೃತ ಕಲಶ ಇದ್ದಂಗೆ ಖಾಲಿನೇ ಆಗೋದಿಲ್ಲ, ಥಿಂಕಿಂಗ್ ಮಾಡ್ತಾನೇ ಇರೋದು. ಅದು ಕೂಡ ನಿಮ್ಗೆ ಆಮವನ್ನ ಕೊಡತ್ತೆ. ನೆನ್ಪಲ್ಲಿ ಇಟ್ಕೊಳ್ಳಿ. ಅಧ್ಯಶನ ಅಂತಂದ್ರೆ ಬರೀ ತಿನ್ನೋದ್ ಬಿಟ್ರೆ ಆಯ್ತು ಅನ್ಕೋಬೇಡಿ. ತಿನ್ನೋದ್ ಬಿಟ್ರು ಒಮ್ಮೊಮ್ಮೆ ಇಂತಹ ಲಕ್ಷಣ ಯಾಕೆ ಬರುತ್ತೆ? ಯಾಕಂತಂದ್ರೆ ನಾವು ಅತಿಯಾದ ಯೋಚನೆ ಮಾಡ್ತೀವಿ, ಅಥವಾ ಇನ್ನು ಕೆಲವರು ಅತಿಯಾದ ನೀರು ಕುಡಿಯೋದು. ನೀರು ತುಂಬಾ, ಅದು ವಿಡಿಯೋ ಹಾಕಿದಾಗಂತೂ ತುಂಬಾ ಕಾಂಟ್ರವರ್ಸಿ ಇದೆ. ಏನಂತಂದ್ರೆ ನೀರು ಒಳ್ಳೇದಂತಾರೆ, ನೀವೇನ್ ಹಿಂಗಂತೀರಾ ಅಂತ. ಆಯುರ್ವೇದದಲ್ಲಿ ಅತ್ಯಂಬು ಪಾನ, ಅಂಬು ಅಂದ್ರೆ ನೀರು, ಅತಿಯಾದ ನೀರನ್ನು ಕುಡಿಯೋದು ಎಷ್ಟೊಂದು ರೋಗ ಕೊಡತ್ತೆ ಅಂತ ತುಂಬಾ ಕಡೆ ಉಲ್ಲೇಖ ಇದೆ. ಅತಿಯಾದ ನೀರನ್ನ ಕುಡಿದ್ರೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ದೇಹದ ಪ್ರಕೃತಿಗೆ, ನಿಮ್ಮ ಚಟುವಟಿಕೆಗೆ, ನಿಮ್ಮ ಬಾಯಾರಿಕೆಗೆ ಅನುಗುಣವಾಗಿ ನೀರನ್ನು ಕುಡಿಬೇಕೇ ಹೊರತು
ನೀರ್ ಒಳ್ಳೇದು ಅಂತ ಕುಡಿತಾನೆ ಇರೋದು ಎಷ್ಟು ಅಂತಂದ್ರೆ ಆ ಅಗ್ನಿ ಹಾಳಾಗೋಗ್ಬೇಕು ಒಳಗಿರೋದು. ಅಷ್ಟು ನೀರನ್ನ ಕುಡಿದ್ರುವೆ ಅಗ್ನಿ ದೃಷ್ಟಿ ಆಗತ್ತೆ, ಅಗ್ನಿ ಮಂದ ಆಗತ್ತೆ. ಅಂಡ್ ಆ ಮಂದದಿಂದ ಅಗ್ನಿಯಿಂದ ಏನಾಗತ್ತೆ? ಆಮ. ಕರೆಕ್ಟ್. ಬಾಯಾರಿಕೆ ಆದ್ರೆ ಕುಡಿಬೇಕು. ನಿಮ್ಮ ಕೆಲಸ ದೈಹಿಕವಾಗಿ ತುಂಬಾ ಚಟುವಟಿಕೆ ಇದ್ದವರಾದ್ರೆ ನೀರನ್ನ ನೆನಪು ಮಾಡಿ ಕುಡಿಬೇಕು. AC ಕ್ಯಾಬಿನ್ ಅಲ್ಲಿ ನೀವು ಇರ್ತೀರಾ ಅಂತಂದ್ರೆ ಡ್ರೈನೆಸ್ ಆಗತ್ತೆ, ಬಾಯಾರಿಕೆ ಗೊತ್ತಾಗಲ್ಲ ನಿಮ್ಗೆ, ಡ್ರೈ ಆಗತ್ತೆ. ಸೊ ನೀವು ನೆನಪು ಮಾಡಿ ನೀರನ್ನ ಕುಡಿಬೇಕು. ಅದರ ಹೊರತಾಗಿ ಸುಮ್ನೆ ನೀರು ಒಳ್ಳೇದಂತ ಹೇಳಿ ಬೆಳಗ್ಗೆ ಎದ್ದು 1 ಲೀಟರ್ ಕುಡಿಯೋದು, ಹಗಲಿಡೀ ಲೀಟರ್ ಗಟ್ಲೆ ಕುಡಿತಾ ಇರೋದು ಮಾಡಿದ್ರು ಆಮ ಆಗತ್ತೆ. ಕರೆಕ್ಟ್. ಅದು ನೀರೇ ಕುಡಿದೇ ಇದ್ದಾಗ ಅಂಥವ್ರು ಇದ್ದಾರೆ. ಇಡೀ ದಿನಕ್ಕೆ 3 ಲೀಟರ್ ಬಿಡಿ ಸರ್, 300 ml ಕುಡಿದೇ ಇರೋ ಪೇಷಂಟ್ಸ್ ಇದ್ದಾರೆ. ಅಂಥವ್ರಿಗೆ ನಾವು ಹೇಳ್ಬೇಕಾಗತ್ತೆ, ಕುಡಿಯಪ್ಪ, ಜಾಸ್ತಿ ಕುಡಿ. ಅವಾಗ ನಾವು ಹೇಳ್ತೀವಿ ಅವರಿಗೆ, 3 ಅಲ್ಲ, ನೀವ್ ಎಷ್ಟೇ ಆಗತ್ತೋ ಅಷ್ಟು ಮ್ಯಾಕ್ಸಿಮಮ್ ಕುಡೀರಿ ಅಂತಾರೆ. ಮ್ಯಾಕ್ಸಿಮಮ್ ಕುಡ್ದವ್ರು ಅಂತಾರೆ 600 ml ಕುಡ್ದೆ ಮೇಡಮ್ ಅಂತ. ಅರ್ಥ ಆಯ್ತಾ ನಿಮ್ಗೆ? ಹಂಗೂ ಇರ್ತಾರೆ. ಸೊ ಈಗ ನಾ ಹೇಳೋ ಡಾಕ್ಟರ್ಸ್ ಎಲ್ಲ ತಪ್ಪು ಹೇಳ್ತಿದ್ದಾರೆ ಅಂತ ಹೇಳಲ್ಲ. ಯಾಕಂತಂದ್ರೆ ಆಯಾ ರೋಗಿಗೆ ಅನುಗುಣವಾಗಿ, ಅವರ ದೇಹಕ್ಕೆ ಅನುಗುಣವಾಗಿ ಸಜೆಸ್ಟ್ ಮಾಡಿರ್ತಾರೆ. 3 ಬಿಟ್ಟು 4 ಲೀಟರ್ ನೀರ್ ಕುಡಿ ಅನ್ನೋ ಪೇಷಂಟ್ಸು ಇದ್ದಾರೆ. ಅವರ ದೇಹಕ್ಕೆ ಅಗತ್ಯ ಇದ್ದಾಗ ನಮಗೆ ಅದು ಬೇಕಂತ ಅನ್ಸಿದ್ರೆ ನಾವು ಹೇಳಿರ್ತೀವಿ, ಖಂಡಿತ ಹೌದು. ಆದ್ರೆ ಸುಮ್ಮನೆ ನಿಮ್ಮಲ್ಲಿ ಈಗಾಗ್ಲೇ ಅಜೀರ್ಣ ಇದೆ, ಈಗಾಗ್ಲೇ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಇದೆ, ಆಮದ ಲಕ್ಷಣಗಳು ದೇಹದಲ್ಲಿದೆ, ಮತ್ತೆ ನೀವು ಲೀಟರ್ ಗಟ್ಲೆ ಬೆಳಿಗ್ಗೆ ಹೇಳೋದು 1 ಬಾಟ್ಲು ನೀರು ಕುಡಿಯೋದು, 1 ಲೀಟರ್ ನೀರನ್ನ ಕುಡಿಯೋದು, ಹಗಲಿಡೀ ಕುಡಿತಾನೆ ಇರೋದು ಲೀಟರ್ ಗಟ್ಲೆ. ಆವಾಗ ನಾವ್ ಹೇಳ್ಬೇಕಾಯ್ತು, ನೀರ್ ಸ್ವಲ್ಪ ಕಮ್ಮಿ ಕುಡೀರಿ, ನೀರ್ ಕುಡಿಯೋದನ್ನ ಕಮ್ಮಿ ಮಾಡಿ. ಯಾಕಂದ್ರೆ ಅತಿಯಾದ ನೀರು, ಅತಿಯಾದ ಆಹಾರ, ಅತಿಯಾದ ಯೋಚನೆ ಎಲ್ಲವೂ ಕೂಡ ಅಧ್ಯಶನ ಅಂತ ಕನ್ಸಿಡರ್ ಆಗತ್ತೆ. ಅಂಡ್ ಈ ಅಧ್ಯಶನದಿಂದಾಗಿ ನಮಗೆ ಆಮ ಉತ್ಪತ್ತಿ ಆಗತ್ತೆ. ಆಮ ಉತ್ಪತ್ತಿ ಆದ್ರೆ ಏನೇನಾಗತ್ತೆ? ಶ್ರೋತೋರೋಧ ಬಲಭ್ರಂಶ, ಗೌರವ ಅನಿಲ ಮೂಢತಃ, ಆಲಸ್ಯ ಪಕ್ತಿ ನಿಷ್ಠೀವ, ಮಲಸಂಗ, ಅರುಚಿಕ್ಲಮ, ಇದೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಬರುತ್ತೆ. ಸೊ ಆಮ ಅನ್ನೋದನ್ನ ಒಂದನ್ನು ನೀವು ಸರಿಪಡಿಸ್ಕೊಡ್ಬೇಕಂತಂದ್ರೆ ನಿಯಮಿತವಾದಂತ ಆಹಾರ ನಿಮಗೆ ಹಿತವಾದದ್ದಾಗಿರ್ಬೇಕು. ಹಿತ ಅಂದ್ರೆ ಯಾವುದು? ಈಗ ಉದಾಹರಣೆಗೆ ಡಯಾಬಿಟಿಸ್ ಅವರಿಗೆ ಸಕ್ಕರೆ ಅಥವಾ ಸಿಹಿ ಅನ್ನೋದು ಅಹಿತ. ಸೊ ಸಕ್ಕರೆ ಇಲ್ಲದೆ ಇರೋದು, ಸಿಹಿ ಇಲ್ಲದೆ ಇರೋದು ಅವರಿಗೆ ಹಿತವಾದಂತ ಆಹಾರ. ಹಿತವಾದ ಆಹಾರ, ಮಿತವಾದ ಆಹಾರ. ನಿಮ್ಗೇನಾದ್ರೂ ಆಮಜ ದೃಷ್ಟಿ ಬರಬಾರ್ದು, ಆಮದ ಕಾಯಿಲೆಗಳು ನಿಮ್ಮಲ್ಲಿ ಕಾಣಿಸ್ಕೋಬಾರ್ದಂತಂದ್ರೆ ನಿಮ್ಮ ಹಸಿವಿನ 80% ಮಾತ್ರ ತಿನ್ಬೇಕು. ಹೊಟ್ಟೆ ತುಂಬಾ ತಿನ್ನಿ ಅನ್ನೋ ಕಾನ್ಸೆಪ್ಟೇ ತಪ್ಪು. ಹೊಟ್ಟೆ ತುಂಬಾ ತಿನ್ಬೇಕು ಅಂತ ತಿಂದುನೇ ಆಮ ಬರ್ತಾ ಇರೋದು. 80% ನಿಮ್ಮ ಹಸಿವಿನ 80% ಮಾತ್ರ ನೀವು ತಿನ್ಬೇಕು, ಹೊಟ್ಟೆ ತುಂಬಾ ತಿನ್ಬಾರ್ದು. ಆಯ್ತಾ? ಹಾಗೆ ಹಿತಮಿತವಾದಂತ ಆಹಾರವನ್ನ ನಿಯಮಿತವಾಗಿ ಮಾತ್ರ ತಗೋಬೇಕು. ದಿವಸಕ್ಕೆ ಮ್ಯಾಕ್ಸಿಮಮ್ ಅಂತಂದ್ರೆ 3 ಊಟ, ಒಳ್ಳೇದು ಅಂದ್ರೆ 2 ಊಟ. ಆಯ್ತಾ? ಯೋಗಿ ಆಗದಾದ್ರೆ 1 ಊಟ. ಇಷ್ಟೇ. ದಿವ್ಸಕ್ಕೆ ನಾವು 5 ಊಟ, 6 ಊಟ, 7 ಊಟ ಮಾಡ್ತಿರ್ತೀವಿ. ನಿಮ್ ಲೆಕ್ಕಕ್ಕೆ ಊಟ ಅಂದ್ರೆ ಬರೀ ಅನ್ನ ಸಾಂಬಾರ್ ಅಷ್ಟೇ ಅಂದ್ಕೊಂಡಿದ್ದೀರಾ? ನೀವು ಬೆಳಿಗ್ಗೆ ಎದ್ದು ಅಂಬಲಿ ತಿಂತೀರಾ, ಜೀನಿ ಕುಡಿತೀರಾ, ಅಲ್ಲಿಂದ ಸ್ಟಾರ್ಟ್. ಅದು 1ನೇ ಊಟ. ಡ್ರೈ ಫ್ರೂಟ್ಸ್ ನೆನೆ ಹಾಕಿ ತಿಂತೀರಾ, 2ನೇ ಊಟ. ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ತಿಂತೀರಾ, ಆಯ್ತು. ಮತ್ತೆ ಒಂದು ಚಾ ಬಿಸ್ಕಿಟ್ ಅಂತ ತಗೋತೀರಾ, ಅದಾಯ್ತು. ಮತ್ತೆ ಏನೋ ಆಯ್ತು, ಅದನ್ನು ಒಂದ್ ತಿನ್ನೋದು. ಹಿಂಗೆ ತಿಂತಾನೇ ಇರೋದೇನಿದೆ ಅಲ್ವಾ? ಎಷ್ಟು ಊಟಗಳಾಗತ್ತೆ ಬೆಳಗಿಂದ ಹೇಳಿ? ಎಷ್ಟೊಂದು ಬಾಯಿಗೆ ಹೋಗ್ತಿರತ್ತೆ. ನಮ್ಗದೆಲ್ಲ ಲೆಕ್ಕಕ್ಕಿಲ್ಲ. ನಮ್ ಲೆಕ್ಕದಲ್ಲಿ ಊಟ ಅಂದ್ರೆ ಏನೋ ಅನ್ನ ಸಾಂಬಾರ್ ತಿಂದದ್ ಮಾತ್ರ ಊಟ. ಬಾಕಿದೆಲ್ಲ ಏನು? ಅದು ಹಿಂಗೆ ಒಂದೊಂದು. ಹೌದು, ಸೈಡ್ಸ್ ಇದ್ದಂಗೆ. ಹಣ್ಣು ಒಳ್ಳೇದಲ್ವಾ? ಖಂಡಿತ ಒಳ್ಳೇದು. ಎಷ್ಟು ಒಳ್ಳೇದು? ಒಂದೊಂದು ಇಡೀ ಪಪಾಯ ತಿನ್ನೋರ್ನ ನೋಡಿದೀನಿ ನಾನು. ಇದನ್ನ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿದ್ರೆ ಅರ್ಧ ಕಲ್ಲಂಗಡಿ ಹಣ್ಣಿಗೆ ಚಮಚ ಹಾಕಿ ತಿನ್ನೋರ್ ನೋಡಿದೀನಿ ನಾನು. ನೀವು ಮಾಡಿರ್ಬೋದು, ಈಗ ಹೇಳಲ್ಲ, ಗೊತ್ತು ನನ್ಗೆ. ತಿನ್ನೋದಂದ್ರೆ ಹೆಲ್ದಿ ಅಂತ ಅಂದ ತಕ್ಷಣ ಏನು ನಮ್ ತಲೆಲೇನು? ಅಯ್ಯ, ಇದು ನೀರಲ್ವಾ, ಇದು ಹೆಲ್ದಿ ಅಲ್ವಾ, ಇದ್ರಲ್ಲಿ ಏನಿದೆ ಅನ್ನೋದು. ಪೂರಾ ಹೋಲ್ ವಾಟರ್ ಮೆಲನ್ ಈಟಿಂಗ್ ಲೈಕ್ ದಟ್ ಬಿಕಾಸ್ ಇಟ್ಸ್ ಹೆಲ್ದಿ. ಅದು ಬೇರೆ ಹಾಕೊಂಡು ಚಾಟ್ ಮಸಾಲ ಅಂತೆ, ಪೆಪ್ಪರ್ ಅಂತೆ ಎಲ್ಲ ಹಾಕೊಂಡು ತಿನ್ನೋದು ಹೆಲ್ದಿ ಅಂತ ಹೇಳ್ಬಿಟ್ಟು. ಖಂಡಿತ ಇದೆಲ್ಲ ಏನು ಗೊತ್ತಾ? ಯಾವಾಗ್ಲೂ ಒನ್ಸ್ ಇನ್ ಅ ವೈಲ್ ಮಾಡೋದು ಬೇರೆ, ಬಟ್ ರೆಗ್ಯುಲರ್ ಆಗಿ ಒಂದೊಂದು ಇಂಥ ತಪ್ಪುಗಳನ್ನ ನಾವು ಮಾಡ್ತಾ ಹೋದಾಗ ಖಂಡಿತ ನಮ್ ದೇಹದಲ್ಲಿ ರೋಗಗಳು ಬರುತ್ತೆ. ಸೊ ಪ್ರತಿನಿತ್ಯ ಹೊಟ್ಟೆ ತುಂಬಾ ಊಟ ಮಾಡೋದ್ ಬಿಟ್ಟು 80% ಅಷ್ಟೇ ಊಟ ಮಾಡ್ಬೇಕು. ವ್ಯಾಯಾಮವನ್ನ ಪ್ರತಿನಿತ್ಯ ಮಾಡ್ಬೇಕು. ಮತ್ತೆ ವಾಕಿಂಗ್ ಅನ್ನೋದು ವ್ಯಾಯಾಮ ಅಲ್ಲ, ಆಯ್ತಾ? ವಾಕಿಂಗ್ ಅನ್ನೋದು ಒಳ್ಳೇದು, ಬಟ್ ವಾಕಿಂಗ್ ಮಾಡಿದೀನಿ ಅಂತಂದ್ರೆ ದಟ್ ಡಸ್ ನಾಟ್ ಮೀನ್ ದಟ್ ನೀವು ವ್ಯಾಯಾಮ ಮಾಡಬಾರ್ದು ಅಂತಲ್ಲ. ವ್ಯಾಯಾಮವೂ ಬೇಕು, ವಾಕಿಂಗ್ ಕೂಡ ಬೇಕು. ವ್ಯಾಯಾಮ ಪ್ರತಿನಿತ್ಯ ಮಾಡ್ಬೇಕು, ಕನಿಷ್ಠ 20 ನಿಮಿಷ ಎಲ್ಲರೂ ವ್ಯಾಯಾಮ ಮಾಡ್ಬೇಕು. ನಿಮ್ಗೆ ಆಮ ಬರಬಾರ್ದಂತಂದ್ರೆ 80% ಆಫ್ ದ ಹಂಗರ್ ಅಷ್ಟೇ ತಿನ್ಬೇಕು. ಹಿತಮಿತವಾಗಿ ನಿಯಮಿತವಾದ ಆಹಾರ ತಗೋಬೇಕು.
ಇಷ್ಟನ್ನ ಮಾಡಿದ್ರೆ ನೀವು ಆಮದಿಂದ ದೂರ ಇರ್ಬೋದು.